ಪರಪ್ಪನ ಅಗ್ರಹಾರದ ಜೈಲಿನ ಮೇಲೆ ರೇಡ್ ಮಾಡಲಾಗಿದೆ. ದಾಳಿ ಮಾಡಿದ ಬೆಂಗಳೂರಿನ ಸಿಸಿಬಿ ಸಿಬ್ಬಂದಿ. ಇದು ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಮೇಲೂ ಕೂಡ ರೇಡ್ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾದಂತಹ ಶಂಕೆ ವ್ಯಕ್ತವಾಗಿದೆ. ಪರಿಶೀಲನೆಯ ವೇಳೆ ಪೆಡ್ಲರ್ಸ್ ಜೊತೆ ನಂಟಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಉಂಟಾಗಿದೆ. ಮೊಬೈಲ್ನಲ್ಲಿ ಪೆಡ್ಲರ್ ಜೊತೆ ಮಾತುಕತೆ ಆಡಿದ್ರ ಪ್ರಜ್ವಲ್ ರೇವಣ್ಣ ಮಾತನಾಡಿದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಪೊಲೀಸರು ದಿಢೀರಂತ ದಾಳಿಯನ್ನು ಮಾಡಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ ಸೇರಿದಂತೆ ವಿವಿಧೆಡೆ 10ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿದ್ದಾರಂತೆ. ಇನ್ನು ಕೈದಿಗಳಿಗೆ ರಾಜಾತಿಥ್ಯ ನೀಡಿದ 5 ಸ್ಟಾರ್ ಹೋಟೆಲ್ನಂತೆ ಮಾರ್ಪಟ್ಟಿದ್ದಂತಹ ಆ ಜೈಲಲ್ಲಿ ಇನ್ನು ಅಕ್ರಮ ಚಟುವಟಿಕೆಗಳು ಮುಂದುವರೆದಿದೆ ಎನ್ನುವಂತಹ ಅನುಮಾನ ಕೂಡ ಮೂಡಿದೆ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಮೊಬೈಲ್ನಲ್ಲಿ ಪೆಡ್ಲರ್ಸ್ ಜೊತೆ ಮಾತುಕತೆ ಆಡಿದ್ದಾರೆ ಎನ್ನಲಾಗ್ತಾ ಇದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಮೇಲೂ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮೊಬೈಲ್ಗಳು ಪತ್ತೆಯಾಗಿದೆ. ಪರಿಶೀಲನೆಯ ಸಂದರ್ಭದಲ್ಲಿ ಪೆಡ್ಲರ್ಸ್ ಜೊತೆ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಎನ್ನಲಾಗ್ತಾ ಇದೆ. ನೋಡಿ, ಸಿಸಿಬಿ ದಾಳಿಯ ಹಿನ್ನೆಲೆ ಪ್ರತಿ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ರೌಡಿ ನಿಗ್ರಹ ಪಡೆ ರಚನೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರ್ತಕ್ಕಂಥ ರೌಡಿಗಳು ಹೊರಗಿನ ರೌಡಿಗಳೊಂದಿಗೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅದರ ಜೊತೆಗೆ ಜೈಲಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಚಟುವಟಿಕೆಗಳ ಬಗ್ಗೆ ದೂರುಗಳು ಕೂಡ ಬಂದಿದ್ದು, ಹೀಗಾಗಿ ಡಿಸಿಪಿ ಹರಿಬಾಬು ಮತ್ತು ಇಮಾಮ್ ಕಾಸಿಂ ನೇತೃತ್ವದಲ್ಲಿ ಸಿಸಿಬಿ ತಂಡ ಕಾರ್ಯಾಚರಣೆಯನ್ನ ಮಾಡಿದೆ. ಮೊಬೈಲ್ ಸಿಕ್ತಿದ್ದಂತೆ ಆಫೀಸರ್ಸ್ ಅಲರ್ಟ್ ಆಗಿದ್ದಾರೆ. ಪ್ರಜ್ವಲ್ ರಕ್ಷಣೆಗೆ ನಿಂತ ಹಿರಿಯ ಆಫೀಸರ್ಸ್ ಸಿಕ್ಕ ಮೊಬೈಲ್ಗಳ ಅದಲು ಬದಲಿಗೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ರಂತೆ. ಪ್ಲಾನ್ ನಡೆದಿತ್ತ? ಹಾಗಾದ್ರೆ ಸಿಕ್ಕಿರುವಂತಹ ಮೊಬೈಲ್ ಚೇಂಜ್ ಮಾಡಲು ತಂತ್ರವನ್ನ ರೂಪಿಸಿದ್ರ? ಪ್ರಜ್ವಲ್ ಮೊಬೈಲ್ ಬಿಟ್ಟು ಬೇರೆ ಸೆಲ್ ಇಡಲು ಪ್ಲಾನ್ ಕೂಡ ಮಾಡಿದ್ದರಂತೆ. ಜೈಲಿನ ಹಿರಿಯ ಅಧಿಕಾರಿಗಳಿಂದಲೇ ಸಿಸಿಬಿಗೆ ಒತ್ತಡ ಕೂಡ ಬಂದಿದೆ ಎನ್ನಲಾಗ್ತಾ ಇದೆ. ನೋಡಿ, ನಿನ್ನೆ ಆಗಸ್ಟ್ 11 ರಾತ್ರಿ 8 ಗಂಟೆವರೆಗೂ ಕೂಡ 90ಕ್ಕೂ ಹೆಚ್ಚು ಸಿಸಿಬಿ ಪೊಲೀಸರು ಜೈಲಿನ ಪ್ರತಿ ಬ್ಯಾರಕ್ನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ವೇಳೆ ಕೈದಿಗಳ ಬಳಿ ಇದ್ದಂತಹ ಸುಮಾರು 10ಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಫೋನ್ಗಳ ಜೊತೆಗೆ ಚಾರ್ಜರ್ಗಳನ್ನು, ಇಯರ್ಫೋನ್ಗಳನ್ನು ಹಾಗೆ ಎಕ್ಸ್ಟ್ರಾ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಆದರೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಮೊಬೈಲ್ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರೇ ಯೂಸ್ ಮಾಡ್ತಾ ಇದ್ರ? 10ಕ್ಕೂ ಹೆಚ್ಚು ಮೊಬೈಲ್ಗಳು ಕೂಡ ಸಿಕ್ಕಿರುವಂಥದ್ದು. ಪೆಡ್ಲರ್ಸ್ ಜೊತೆಗೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ರೂ, ಜೈಲಿನಲ್ಲಿದ್ದರೂ ಕೂಡ ಪೆಡ್ಲರ್ಸ್ ಜೊತೆ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಹಲವಾರು ಕಂಪ್ಲೇಂಟ್ಗಳು ಕೂಡ ಬಂದಿರುವಂಥದ್ದು. ಹೀಗಾಗಿ ಸಿಸಿಬಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಸಿಕ್ಕಂತಹ ಮೊಬೈಲ್ಗಳನ್ನು ಅದಲು ಬದಲು ಮಾಡೋಕ್ಕೆ ಪ್ಲಾನ್ ಕೂಡ ಮಾಡಿದ್ರ ಜೈಲಿನ ಹಿರಿಯ ಅಧಿಕಾರಿಗಳೇ ಸಿಸಿಬಿಗೆ ಒತ್ತಡವನ್ನು ಕೂಡ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಅವರ ಬ್ಯಾರಕ್ನಲ್ಲೂ ಕೂಡ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ಅವರು ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡ್ತಾ ಇರುವ ಬಗ್ಗೆ ಅನುಮಾನ ಕೂಡ ಇತ್ತಂತೆ. ಇದೇ ಅನುಮಾನದ ಮೇರೆಗೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಕಾರಾಗೃಹ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಖಡಕ್ ಆಫೀಸರ್ ಅಡಿಗೆ ಮೊಬೈಲ್ ಕಳ್ಳಾಟ ನಡೀತಾ ಇತ್ತ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ರಕ್ಷಣೆಗೆ ನಿಂತಿದ್ದಾದ್ರೂ ಯಾರು? ರೇಡ್ ಮಾಡಿದಂತಹ ಸಿಸಿಬಿ ಮೇಲೆ ಯಾರ ಒತ್ತಡ ಇತ್ತು? ಹಾಗಾದ್ರೆ ಪ್ರಜ್ವಲ್ ಜೈಲಿನಲ್ಲಿ ಕೈದಿಯಂತಿಲ್ವಾ? ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಪ್ರಜ್ವಲ್ ನೋಡಿ, ಜೈಲಿನೊಳಗೆ ಕೈದಿಗಳು ಮೊಬೈಲ್ ಬಳಕೆ ಮಾಡೋಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ಇನ್ನು ಈ ಕುರಿತು ಪೊಲೀಸರು ಪತ್ತೆ ಮಾಡಿದಂತಹ ಮೊಬೈಲ್ಗಳ ಡೇಟಾವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಏನೇನೆಲ್ಲ ವಸ್ತುಗಳು ಸಿಕ್ಕಿಲ್ಲ, ಮೊಬೈಲ್ ಸಿಕ್ಕಿದೆ, ಚಾಕು ಸಿಕ್ಕಿದೆ, ಇನ್ನು ಬೇರೆ ಬೇರೆ ವಸ್ತುಗಳೆಲ್ಲ ಕೂಡ ಸಿಕ್ಕಿರುವಂಥದ್ದು. ಆದರೆ ಜೈಲಿನೊಳಗೆ ಮೊಬೈಲ್ಗಳು ಪತ್ತೆಯಾಗಿರೋದ್ರಿಂದ ಗಂಭೀರ ವಿಚಾರ ಅಂತಾನೆ ಹೇಳಬಹುದು. ಕೈದಿಗಳು ಹೊರಗಿನ ತಮ್ಮ ಸಂಪರ್ಕಗಳೊಂದಿಗೆ ಮಾತನಾಡೋದು, ಅಂದರೆ ತಮ್ಮ ಕುಟುಂಬದವರೊಂದಿಗೆ ಅಥವಾ
ಈ ರೀತಿ ಪೆಡ್ಲರ್ಸ್ ಆರೋಪ ಬಂದಿದೆಯಲ್ಲ, ಈ ರೀತಿ ಪೆಡ್ಲರ್ಸ್ಗಳೊಂದಿಗೆ ಕೈದಿಗಳು ಹೊರಗಿನ ಸಂಪರ್ಕಗಳೊಂದಿಗೆ ಮಾತನಾಡೋದು, ಅಕ್ರಮ ಚಟುವಟಿಕೆಗಳಿಗೆ ಸೂಚನೆಯನ್ನ ನೀಡೋದು, ಸಾಕ್ಷಿ ನಾಶಪಡಿಸೋದು ಅಥವಾ ಹೊಸ ಅಪರಾಧಗಳಿಗೆ ಯೋಜನೆ ರೂಪಿಸುವಂತಹ ಸಾಧ್ಯತೆ ಇರೋದ್ರಿಂದ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ಕೂಡ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರುವಂಥದ್ದು. ರೇಡ್ ಮಾಡಿದಂತಹ ಸಿಸಿಬಿ ಯಾರ ಮೇಲೆ ಒತ್ತಡವನ್ನ ಹಾಕ್ತಾ ಇದೆ? ಹಾಗಾದ್ರೆ ಪ್ರಜ್ವಲ್ ಜೈಲಿನಲ್ಲಿ ನಿಜಕ್ಕೂ ಕೂಡ ಕೈದಿಯಂತಿದ್ದಾರಾ ಅಥವಾ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದಾರಾ? ಖಡಕ್ ಆಫೀಸರ್ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವರ ಅಡಿಕೆ ಮೊಬೈಲ್ ಕಳ್ಳಾಟ ನಡೀತಾ ಇದೆಯಾ? ಅವ್ರಿಗೆ ಅಂದರೆ ಈ ಮೊಬೈಲ್ ಕಳ್ಳಾಟದ ವಿಚಾರಗಳು ಅಲೋಕ್ ಕುಮಾರ್ ಅವರಿಗೆ ಗೊತ್ತೇ ಇಲ್ವಾ? ಎಲ್ಲ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸಬೇಕಾಗಿದೆ ಇನ್ನು ಏನೆಲ್ಲ ವಿಚಾರಗಳು ಬಹಿರಂಗ ಆಗಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.